Hello friends, I welcome you all Lucky English class. Today in this class we are going to learn English conversation. ನಮಗೆ ಇಂಗ್ಲೀಷ್ನಲ್ಲಿ ಯಾರಾದರೆ ಕ್ವಶನ್ ಕೇಳಿದರೆ ಅದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನುವುದು ಕಂಪ್ಲೀಟ್ಲಿ ಈ ವಿಡಿಯೋದಲ್ಲಿ ಕಲಿತಾ ಇದ್ದೀವಿ. ಅದಕ್ಕೋಸ್ಕರ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಹಾಗೂ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ, ವೇರ್ ಆರ್ ಯು ಗೋಯಿಂಗ್? ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್. ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ. ನೆಕ್ಸ್ಟ್ ಒನ್, ವೇರ್ ಆರ್ ಯು ಫ್ರಾಮ್? ನೀವು ಎಲ್ಲಿನವರು? ಐ ಆಮ್ ಫ್ರಾಮ್ ಕಲಬುರ್ಗಿ. ನಾನು ಕಲಬುರ್ಗಿನವಳು. ನೀವು ಎಲ್ಲಿನವರು ಇರ್ತೀರೋ ಅದನ್ನು ನೀವು ಇಲ್ಲಿ ಹೇಳಬೇಕಾಗತ್ತೆ. ಐ ಆಮ್ ಫ್ರಾಮ್ ಗುಲ್ಬರ್ಗಾ, ಐ ಆಮ್ ಫ್ರಾಮ್ ಬೀದರ್, ಐ ಆಮ್ ಫ್ರಾಮ್ ಕರ್ನಾಟಕ, ಈ ರೀತಿ. ನೆಕ್ಸ್ಟ್ ಕ್ವಶನ್, ಹೌ ಆರ್ ಯು? ನೀವು ಹೇಗಿದ್ದೀರಿ? ಇದಕ್ಕೆ ಇಂಗ್ಲೀಷ್ನಲ್ಲಿ ಈ ರೀತಿ ಆನ್ಸರ್ ಮಾಡಬೇಕು. ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೇನೆ. ಐ ಆಮ್ ಗುಡ್ ಅಥವಾ ಐ ಆಮ್ ಫೈನ್. ನಾನು ಚೆನ್ನಾಗಿದ್ದೇನೆ. ನೆಕ್ಸ್ಟ್ ಒನ್, ವಾಟ್ ಡು ಯು ಡೂ? ನೀವು ಏನು ಮಾಡುತ್ತೀರಿ? ಐ ಆಮ್ ಅ ಡಾಕ್ಟರ್. ನೀವೇನು ಕೆಲಸ ಮಾಡ್ತೀರೋ ಅದನ್ನು ನೀವು ಇಲ್ಲಿ ಹೇಳಬೇಕು. ಐ ಆಮ್ ಅ ಡಾಕ್ಟರ್. ನಾನು ಒಬ್ಬ ವೈದ್ಯ ಅಥವಾ ಈ ರೀತಿ ಹೇಳ್ಬೋದು. ನೀವು ಯಾವ ಪ್ರೊಫೆಷ್ನಲ್ಲಿ ಕೆಲಸ ಮಾಡ್ತೀರಿ? ಐ ಆಮ್ ಅ ಇಂಜಿನಿಯರ್, ಐ ಆಮ್ ಅ ಟೀಚರ್. ಈ ರೀತಿ ನಾವು ಈ ಕ್ವಶನಿಗೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಹೌ ಓಲ್ಡ್ ಆರ್ ಯು? ನಿಮ್ಮ ವಯಸ್ಸು ಎಷ್ಟು? ಐ ಆಮ್ 22 ಇಯರ್ ಓಲ್ಡ್. ನನಗೆ 22 ವರ್ಷ. ನೆಕ್ಸ್ಟ್ ಸೆಂಟೆನ್ಸ್, ಹೌ ಮಚ್ ಡಸ್ ದಿಸ್ ಕಾಸ್ಟ್? ಇದಕ್ಕೆ ಎಷ್ಟು ಬೆಲೆ? ದಿಸ್ ಈಸ್ ಫಾರ್ 1000 rupees. ಇದು 1000 ರೂಪಾಯಿಗಳಿದೆ. ಇದು 1000 ರೂಪಾಯಿಗೆ ಇದೆ ಅಂತ ಹೇಳಲಿಕ್ಕೆ ದಿಸ್ ಈಸ್ ಫಾರ್ 1000 rupees ಅಂತೀವಿ. ನೆಕ್ಸ್ಟ್ ಕ್ವಶನ್, ವೇರ್ ಆರ್ ಯು ಕಮಿಂಗ್ ಫ್ರಾಮ್? ನೀವು ಎಲ್ಲಿಂದ ಬರುತ್ತಿದ್ದೀರಿ? ಐ ಆಮ್ ಕಮಿಂಗ್ ಫ್ರಾಮ್ ಆಫೀಸ್. ನಾನು ಕಚೇರಿಯಿಂದ ಬರುತ್ತಿದ್ದೇನೆ. ನೆಕ್ಸ್ಟ್ ಒನ್, ವೆನ್ ವಿಲ್ ಸಿ ಬಿ ಬ್ಯಾಕ್? ಯಾವಾಗ ಹಿಂತಿರುಗುತ್ತಾಳೆ? ವೆನ್ ವಿಲ್ ಸಿ ಬಿ ಬ್ಯಾಕ್? ಅವಳು ಯಾವಾಗ ಹಿಂತಿರುಗುತ್ತಾಳೆ? ಶಿ ವಿಲ್ ಬಿ ಬ್ಯಾಕ್ ಇನ್ 30 minutes. ಅವಳು 30 ನಿಮಿಷದಲ್ಲಿ ಹಿಂತಿರುಗುತ್ತಾಳೆ. ನೆಕ್ಸ್ಟ್ ಒನ್, ಹೌ ಮಚ್ ಮನಿ ಡು ಯು ಹ್ಯಾವ್? ನಿಮ್ಮ ಬಳಿ ಎಷ್ಟು ಹಣವಿದೆ? ಐ ಹ್ಯಾವ್ 5000 rupees. ನನ್ನ ಹತ್ತಿರ 5000 rupees ಇದೆ. ಹೌ ಮಚ್ ಮನಿ ಡು ಯು ಹ್ಯಾವ್? ಐ ಹ್ಯಾವ್ 1000 rupees. I have 5000 rupees. ನೆಕ್ಸ್ಟ್ ಕ್ವಶನ್, ಹೌ ವಾಸ್ ಯುವರ್ ಡೇ? ನಿಮ್ಮ ದಿನ ಹೇಗಿತ್ತು? ರಿಯಲಿ ಗುಡ್. ನಿಜವಾಗಿಯೂ ಒಳ್ಳೆಯದಾಗಿತ್ತು. ಹೌ ವಾಸ್ ಯುವರ್ ಡೇ? ರಿಯಲಿ ಗುಡ್. ಡು ಯು ಸ್ಪೀಕ್ ಇಂಗ್ಲಿಷ್? ನೀವು ಇಂಗ್ಲಿಷ್ ಮಾತನಾಡುತ್ತೀರಾ? ಅ ಲಿಟಲ್ ಬಟ್ ನಾಟ್ ವೆಲ್. ಒಂದು ವೇಳೆ ನಿಮಗೆ ಇಂಗ್ಲೀಷ್ ಮಾತನಾಡೋಕ್ಕೆ ಬರುತ್ತೆ ಅಂತ ಹೇಳಲಿಕ್ಕೆ ಎಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್ ಅಂತ ಹೇಳ್ಬೋದು. ಡು ಯು ಸ್ಪೀಕ್ ಇಂಗ್ಲೀಷ್ ಅಂತ ಕೇಳಿದರೆ ಎಸ್ ಐ ಕ್ಯಾನ್ ಸ್ಪೀಕ್ ಇಂಗ್ಲೀಷ್. ಈ ರೀತಿ ನಾವು ಕ್ವಶನಿಗೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಕ್ಯಾನ್ ಐ ಆಸ್ಕ್ ಯು ಅ ಕ್ವಶನ್? ನಾನು ನಿಮಗೊಂದು ಪ್ರಶ್ನೆ ಕೇಳಬಹುದಾ? ಎಸ್ ಶೋರ್. ಹೌದು, ಖಚಿತವಾಗಿ. ನೆಕ್ಸ್ಟ್ ಒನ್, ಆರ್ ಯು ಮ್ಯಾರಿಡ್? ನೀವು ಮದುವೆಯಾಗಿದ್ದೀರಾ? ಎಸ್ ಐ ಆಮ್ ಮ್ಯಾರಿಡ್. ಹೌದು, ನಾನು ಮದುವೆಯಾಗಿದ್ದೀನಿ. ಒಂದು ವೇಳೆ ನೀವು ಮದುವೆ ಆಗಿದ್ದಿಲ್ಲ ಅಂತಂದರೆ ಈ ರೀತಿ ಹೇಳಬೇಕು, ನೋ ಐ ಆಮ್ ನಾಟ್ ಮ್ಯಾರಿಡ್. ಈ ಕ್ವಶನಿಗೆ ಯಾರಾದರೆ ನಮಗೆ ಕ್ವಶನ್ ಈ ರೀತಿ ಕೇಳಿದರೆ ಆರ್ ಯು ಮ್ಯಾರಿಡ್? ಒಂದು ವೇಳೆ ನೀವು ಮ್ಯಾರಿಡ್ ಆಗಿದ್ದರೆ ಎಸ್ ಐ ಆಮ್ ಮ್ಯಾರಿಡ್ ಅಂತ ಹೇಳಬೇಕು. ಒಂದು ವೇಳೆ ನೀವು ಮ್ಯಾರಿಡ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ಎಸ್ ಐ ಆಮ್ ನಾಟ್ ಮ್ಯಾರಿಡ್. ಈ ರೀತಿ ನಾವು ಈ ಕ್ವಶನಿಗೆ ಆನ್ಸರ್ ಮಾಡಬೇಕು. ನೆಕ್ಸ್ಟ್ ಒನ್, ವಾಟ್ಸಪ್. ಏನು ಸಮಾಚಾರ? ನಥಿಂಗ್. ಏನೂ ಇಲ್ಲ. ವಾಟ್ಸಪ್ ನಥಿಂಗ್. ಆರ್ ಯು ಹ್ಯಾಪಿ ಟುಡೇ? ನೀವು ಇಂದು ಸಂತೋಷವಾಗಿದ್ದೀರಾ? ಎಸ್ ಐ ಆಮ್ ಹ್ಯಾಪಿ ಟುಡೇ. ಹೌದು, ನಾನು ಸಂತೋಷವಾಗಿದ್ದೇನೆ.
ನೆಕ್ಸ್ಟ್ ಒನ್, ಡು ಯು ಹ್ಯಾವ್ ಪೆನ್? ನಿಮ್ಮ ಬಳಿ ಪೆನ್ನು ಇದೆಯಾ? ಎಸ್, ಐ ಹ್ಯಾವ್. ಹೌದು, ಇದೆ. ಹೇ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋವನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನಮ್ಮ ಚಾನೆಲ್ ಮೇಲೆ ಹೊಸವರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.